ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಏನಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡಿದ್ರೆ, ಇಲ್ಲೇ ನಮ್ಮ ತುಮಕೂರು ಹತ್ರ ಇರೋ ಶೆಟ್ಟಿಹಳ್ಳಿಲಿ ಆಂಜನೇಯ ಸ್ವಾಮಿ ಜಾತ್ರೆ ಇತ್ತು. ಸಿಕ್ಕಾಬಟ್ಟೆ ಜನನಪ್ಪ, ಎಷ್ಟು ಜೋರಾಗಿ ನಡೆಯುತ್ತೆ ಅಂದರೆ ಸುತ್ತಮುತ್ತ ಹಳ್ಳಿ ಕಡೆಯಿಂದನೂ ಬರ್ತಾರೆ. ಆ್ಯಂಡ್ ಪಾರ್ಕಿಂಗ್ ಅಂತೂ ಸಿಕ್ಕಾಬಟ್ಟೆ ಕಷ್ಟ. ನೋಡಿ, ಅಲ್ಲಿ ಶೆಟ್ಟಿಹಳ್ಳಿ ಜಾತ್ರೆ ಅಂತ ನಾನು ಕೇಳಿದ್ದೆ, ಬಟ್ ನೋಡಿರಲಿಲ್ಲ. ನನ್ನ ಹಸ್ಬೆಂಡ್ ಇಲ್ಲ, ಒಂದು ಸರ್ತಿ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಗಾಡಿನಲ್ಲೇ ಹೋದ್ವಿ. ಆ್ಯಂಡ್ ತುಂಬ ಜನ ಸೇರಿದ್ರಿಂದ ದೇವ್ರ ದರ್ಶನ ಬಹಳ ಕಷ್ಟ ಆಗೋಯಿತು. ನಾವು ನೆಕ್ಸ್ಟ್ ಟೈಮ್ ಬಂದು ಮಂಗಳಾರತಿ ಮಾಡಿಸ್ಕೊಂಡು ಹೋದ್ರಾಯ್ತು, ನೋಡ್ಕೊಂಬರೋಣ ಜಾತ್ರೆನ ಅಂತೇಳ್ಬಿಟ್ಟು ಬಂದ್ವಿ. ಈ ಥರದ್ದೆಲ್ಲ ಮಕ್ಕಳಿಗೆ ತೋರಿಸ್ಬೇಕು, ಎಕ್ಸ್ಪೆಷಲಿ ನನ್ನ ಮಗಂಗೆ ತೋರಿಸ್ಬೇಕು ಅನ್ನೋ ಇಂಟೆನ್ಷನ್ ಜಾಸ್ತಿ ಇತ್ತು. ಲೈಕ್ ಅವನಿಗೆ ಈ ಥರ ಜಾತ್ರೆ ಲೈಟಿಂಗ್ಸು ಮತ್ತು ಅಲ್ಲಿ ಆಟ ಸಾಮಾನು ನೋಡಿ ಸಖತ್ ಖುಷಿ ಆಗೋಯಿತು. ನೋಡಿ, ಇದೊಂದು 2-3 ತೊಗೊಂಡ್ವಿ ಅವ್ನಿಗೆ ಆಟ ಆಡೋದಕ್ಕೆ ಅಂತಲೇ ಹೇಳ್ಬಿಟ್ಟು. ಜನ ಭಾಳ ಸೇರಿದ್ರಿಂದ ಮಕ್ಕಳು ಸುಮಾರು ಜನ ಜಾತ್ರೆಯಲ್ಲಿ ತಪ್ಪಿಸ್ಕೊಳ್ಳೋದು ಈ ಥರದ್ದೆಲ್ಲ ಆಗುತ್ತಲ್ವ. ಅದಕ್ಕೆ ಒಂದು ಸೊಲ್ಯೂಷನ್ ಏನು ಗೊತ್ತಾ, ಮಕ್ಕಳು ಕರ್ಕೊಂಡು ಹೋದಾಗ ನಾವು ಯೂಶ್ವಲಿ ಮಕ್ಕಳು ಕೈ ಮೇಲೆ ಇಲ್ಲ ಜೇಬಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬರೆದಿಟ್ರೆ, ಸೊ ಯಾರ ಹತ್ರನಾರು ಹೋದರೆ ಮಿಸ್ ಆದರೆ ಕಾಲ್ ಮಾಡಿಸ್ಬೋದು. ಸೊ ಈ ಒಂದು ಟೆಕ್ನಿಕ್ ಮೋಸ್ಟ್ ಎಲ್ಲರೂ ಯೂಸ್ ಮಾಡಿಕೊಂಡ್ರೆ ಒಳ್ಳೇದು ಅಂದ್ಕೊತೀನಿ. ಏನಂತೀರಾ? ಆ್ಯಂಡ್ ಅಲ್ಲಿ ಊಟ ಕೂಡ ಇತ್ತು, ಪ್ರಸಾದ. ಸ್ವಲ್ಪ ಪ್ರಸಾದ ಅಂತಂದರೆ ಗೊತ್ತಲ್ವಾ, ತುಂಬ ಜನ ಸೇರಿದ್ರಿಂದ ಸ್ವಲ್ಪ ಎಷ್ಟಾಗುತ್ತೋ ಒಂಚೂರು ತಿಂದ್ಕೊಂಡು ಮನೆಗೆ ಬಂದ್ವಿ ಅಲ್ವಾ ಫ್ರೆಂಡ್ಸ್. ನಾವೆಲ್ಲರೂ ಹೊರಗಡೆ ಹೋಗಿ ಮನೆಗೆ ಬಂದರೆ ಅಪ್ಪ ಯಾರಾದರೂ ಮಾಡಿಕೊಟ್ಟೆ ಸಾಕಲ್ಪ ಆ ಥರ ಅನಿಸ್ತಾ ಇರುತ್ತೆ. ಬಟ್ ಆ ಜವಾಬ್ದಾರಿ ನಮ್ಮ ಹೆಣ್ಮಕ್ಳ ಮೇಲೆ ಇರೋದ್ರಿಂದ ನಮಗೇನು ಅನ್ಸುತ್ತೆ ಹೇಳಿ, ರುಚಿಯಾಗಿ ಏನಾದರೂ ಮಾಡಿಕೊಡೋಣ ಮನೇಲಿ ಆ ಥರ ಅನಿಸುತ್ತಲ್ವ. ಹಾಗಾಗಿ ನಾನು ಕೂಡ ಏನಾದರೂ ಒಂಚೂರು ಚಟ್ನಿ ಮಾಡಿಬಿಟ್ಟು ರೈಸ್ ಮಾಡೋಣ ಅಂತೇಳ್ಬಿಟ್ಟು ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದು ಆಂಧ್ರ ಸ್ಟೈಲ್ ಚಟ್ನಿ ಆಗಿರುತ್ತೆ. ನಮ್ಮದು ಓನರ್ ಆಂಟಿ ಇರೋದು ಆಂಧ್ರದವರಾಗಿರೋದ್ರಿಂದ ಅವ್ರದ್ದು ಚಟ್ನಿ ನನಗಂತೂ ಭಾಳ ಇಷ್ಟ. ಒಂದೊಂದು ಸರ್ತಿ ತಿನ್ನೋಕ್ಕಂತೂ ಭಾಳ ರುಚಿಯಾಗಿರುತ್ತೆ. ಅವ್ರು ಸ್ವಲ್ಪ ಸ್ಟ್ರಾಂಗ್ ಮಾಡ್ತಾರೆ, ನಾನು ಸ್ವಲ್ಪ ಕಡಿಮೆ ಮಾಡೋದು. ಸ್ಟ್ರಾಂಗ್ ಎಲ್ಲ ಅಷ್ಟೊಂದೆಲ್ಲ ಮಾಡಲ್ಲ. ಸ್ಟಿಲ್ ತುಂಬ ಟೇಸ್ಟಿಯಾಗಿರುತ್ತೆ. ಜಸ್ಟು ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಟೊಮೊಟೊ ಹಣ್ಣು ಕೂಡ ಹಾಕಿ ಸ್ವಲ್ಪ ಬಾಡಿಸ್ಕೊತೀನಿ. ಅದಕ್ಕೆ ನಾನು ಸ್ವಲ್ಪ ಹುಳಿ ಮುಂದಿರಲಿ ಅಂತೇಳ್ಬಿಟ್ಟು ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಎಲ್ಲ ಆಗೋಯಿತು. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾನು ಖಾರದ ಪುಡಿ ಕೂಡ ಆ್ಯಡ್ ಮಾಡಿಕೊಂಡೆ. ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ನಾನು ಕಡಲೆ ಬೀಜ ಹುರ್ಕೊಂಡಿದ್ದೆ, ಅದು ಆಲ್ರೆಡಿ ಮೊದಲೇ ಗ್ರೈಂಡ್ ಮಾಡಿಕೊಂಡು ಅದರೊಳಕ್ಕೇ ಈ ಮಿಕ್ಸ್ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಗ್ರೈಂಡ್ ಮಾಡಿದ್ದಾದಮೇಲೆ ಚಟ್ನಿ ಏನು ಟೇಸ್ಟಿಯಾಗಿದೆ. ಆ್ಯಂಡ್ ವೆರಿ ನೆಕ್ಸ್ಟ್ ಡೇ ನಂದು ಬರ್ತಡೇ ಕೂಡ ಇದ್ದಿದ್ದರಿಂದ ಈ ವ್ಲಾಗ್ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬರ್ತಡೇ ಅಂತಂದಮೇಲೆ ನಮಗೇನಂತ ಸ್ಪೆಷಲ್ ಅಂತ ಏನಿಲ್ಲ. ತಾಯಂದಿರಿಗೆ ಗೊತ್ತಲ್ವ, ನಮ್ಮ ಮಕ್ಕಳದ್ದು ಚೆನ್ನಾಗಾದರೆ ಸಾಕು, ಮನೇಲಿ ಎಲ್ಲರೂ ಚೆನ್ನಾಗಿದ್ದರೆ ಸಾಕು ಅಷ್ಟೇ. ಸೊ ಎಕ್ಸ್ಪೆಕ್ಟೇಷನ್ ಅಷ್ಟೇಂದೇನಿಲ್ಲ ನನಗೆ. ಇನ್ನು ವರ್ಕ್ ಮಾಡಬೇಕಾದ್ರಂತೂ ಆ ಒಂದು ಜೋಶೇ ಬೇರೆ ಇತ್ತು. ಹೌದು, ಬರ್ತಡೇ ಸೆಲೆಬ್ರೇಷನ್ನು ಆ್ಯಂಡ್ ಶಾಪಿಂಗ್ ಈ ಥರದ್ದೆಲ್ಲ ಇತ್ತು. ಇವಾಗ ಆಲ್ಮೋಸ್ಟ್ ಪೂರ್ತಿ ಡೆಡ್ ಆಪೋಸಿಟ್ ಆಗಿದೆ. ಸ್ಟಿಲ್ ನನ್ನ ಹಸ್ಬೆಂಡು ಏನಾದರೂ ಕೊಡ್ಸೋಣ ಅನ್ನೋದಕ್ಕೆ ಅಷ್ಟು ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ ನನಗೆ. ಏನಾದ್ರು ತೊಗೋಬೇಕು ಪರ್ಟಿಕ್ಯುಲರಾಗಿ ಅಂತೇಳ್ಬಿಟ್ಟು ಸರಿ ಮಧ್ಯಾಹ್ನ ಒಂದು ಲಂಚ್ಗಾದರೂ ಕರ್ಕೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಊಟಕ್ಕೆ ಅಂತ ಹೊರಗಡೆ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ಫ್ರೆಂಡ್ಸ್, ನಾನು ಹೊರಗಡೆ ಅಂತ ಊಟಕ್ಕೆ ಬಂದುಬಿಟ್ಟು 1 ವರ್ಷನೇ ಆಗೋಯ್ತು ಅಂದ್ಕೊತೀನಿ. ಅಲ್ಲಿ ಇಲ್ಲಿ ಹೋದಾಗ ಓಕೆ, ಬಟ್ ಲಂಚ್ಗೆ ಅಂತಲೇ ಬಂದಿದ್ದು ಫಸ್ಟ್ ಟೈಮು ತುಮಕೂರಿಗೆ ಬಂದಮೇಲೆ. ಹಟ್ ಹೋಟೆಲ್ ಅಂತ, ಯಾರಿಗೊತ್ತು, ದಿ ಹಟ್ ಹೋಟೆಲ್. ನನಗೆ ಕಂಪೇರ್ ಮಾಡಿದರೆ ಬ್ಯಾಂಗ್ಳೂರಿಗೆ, ನನಗೆ ಬ್ಯಾಂಗ್ಳೂರು ಫುಡ್ ಅಂತೂ ಸಿಕ್ಕಾಬಟ್ಟೆ ಇಷ್ಟ. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅವರು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಬಂದರು. ಫುಡ್ ಕೂಡ ಚೆನ್ನಾಗಿತ್ತು. ತುಂಬ ಖುಷಿಯಾಯಿತು. ಏನಪ್ಪ ಅಂದರೆ ಬರ್ತಡೇ ದಿನ ಹೊರಗಡೆ ಕರ್ಕೊಂಬಂದಿದ್ದು ಊಟಕ್ಕೆ ಯಾರಿಗೆ ಖುಷಿಯಾಗಲ್ಲ ಹೇಳಿ? ಎಲ್ಲ ಹೆಣ್ತಿರು ಬಯಸೋದು ಅದೇ ಅಲ್ವಾ, ಅಟ್ಲೀಸ್ಟ್ ಹೊರಗಡೆ ಊಟ ಬರ್ತಡೇ ದಿನ ಅಲ್ವಾ. ಸರಿ ಅಂದ್ಕೊಂಡು ಊಟ ಗಿಟ್ಟ ಮುಗಿಸ್ಕೊಂಡು ಊಟದಲ್ಲಿ ನಮಗೆ ತುಂಬ ಇಷ್ಟ ಆಗಿದ್ದಂದರೆ ಸೂಪು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ಟೈಮ್ ಹೋಗಬೇಕು ಅನ್ನೋ ಅಷ್ಟಿತ್ತು. ಹೋಟೆಲ್ ತುಂಬ ದೊಡ್ಡದಾಗೇ ಇತ್ತು, ತುಂಬ ಸ್ಪೇಷಿಯಸ್ ಆಗಿತ್ತು. ಆ್ಯಂಡ್ ಆನ್ ದಿ ವೇ ಬರ್ತಾ ನಮ್ಮ ತುಮಕೂರಲ್ಲಿ ಮೊನ್ನೆ ತಾನೇ ನಮ್ಮದು ಒಂದು ಹೆಲಿಕ್ಯಾಪ್ಟ್ರು ಕೂಡ ಅಲ್ಲಿ ಲ್ಯಾಂಡ್ ಮಾಡಿದರು, ಲೈಕ್ ಬರೀ ಶೋಗೆ ಮಾತ್ರ. ಅದನ್ನು ಕೂಡ ನನ್ನ ಮಗುಗೆ ತೋರಿಸ್ಕೊಂಡು ಬರ್ತಾಯಿದ್ದೀನಿ. ಅದ್ರ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ ಗೈಸ್? ಇತ್ತೀಚೆಗೆ ಮೊನ್ನೆ ಕೂಡ ಓಪನ್ ಮಾಡಿದ್ದಿದ್ದು. ಇನ್ನೊಂದೇನಪ್ಪ ಅಂದರೆ ನನ್ನ ಮಗಳದ್ದು ಬರ್ತಡೇ ಬಂದುಬಿಟ್ಟು ಜಸ್ಟ್ 5 ಡೇಸ್ ಗ್ಯಾಪ್ ಇರೋದು. ನನ್ನ ಮಗಳದ್ದು 10th, ನಂದು 15th. ನಾನು ಡಾಕ್ಟರ್ಗೆ ತುಂಬ ರಿಕ್ವೆಸ್ಟ್ ಮಾಡಿದ್ದೆ, ನಂದು ಬರ್ತಡೇ ನನ್ನ ಮಗಳದ್ದು ಬರ್ತಡೇ ಒಂದೇ ದಿನ ಬರೋ ಥರ 15th ಡೆಲಿವರಿ ಮಾಡಿ ಅಂತೇಳ್ಬಿಟ್ಟು. ಅವ್ರು ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ, ಮಕ್ಳದ್ದು ಆ ಥರ ಎಲ್ಲ ಡಿಲೇನೇ ಮಾಡೋಂಗಿಲ್ಲ, ಏನು ಟೈಪ್ ಇದೆ ಆ ಟೈಮ್ ಡೆಲಿವರಿ ಆಗಿಬಿಡ್ಬೇಕು ಅಂತ ಮಾಡಿದರು. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಹೆಂಗೆ ಕೇಳಿಲ್ಲ. ಸೊ ಮನೆಗೆ ಬಂದಮೇಲೆ ಒಂದು ಕೇಕ್ ಕಟ್ ಮಾಡಿದ್ದಾಯಿತು. ಈ ಒಂದು ಕೇಕ್ ಕಟ್ ಮಾಡೋ ಸೆಲೆಬ್ರೇಷನ್ ನನಗಿಂತ ನನ್ನ ಮಗನಿಗೆ ಭಾಳ ಖುಷಿ. ನಮ್ಮ ಮನೇಲಂತೂ ಯಾರ್ದು ಬರ್ತಡೇ ಆದರೂ ಅವನೇ ಬಿಡಿ ಕೇಕ್ ಕಟ್ ಮಾಡೋದು. ಅದರಲ್ಲೂ ನಂದು ಫೇವ್ರೆಟ್ ಕೇಕು ಚಾಕ್ಲೇಟ್ ಕೇಕ್. ಎಸ್,
ನಂದು ಒಂದು ಬರ್ತಡೇ ಒಂದು ಸೆಲೆಬ್ರೇಷನ್ ಅಂತಂದರೆ ಖುಷಿನೇ ಬೇರೆ ಅಲ್ವಾ. ಓಕೆ, ನಂದು ಮಂತ್ ಆಫ್ ಏಪ್ರಿಲಲ್ಲಿ ನಂದು ಬರ್ತಡೇ ಬರುತ್ತೆ, ನನ್ನ ಮಗಳದ್ದು ಬರ್ತಡೇ ಬರುತ್ತೆ. ಆ್ಯಂಡ್ ನಂದು ಆ್ಯನಿವರ್ಸರಿ ಕೂಡ ಏಪ್ರಿಲಲ್ಲೇ ಬರೋದ್ರಿಂದ ಏಪ್ರಿಲ್ ಮಂತೇ ಒಂಥರ ಸ್ಪೆಷಲ್ ಅಲ್ವಾ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.